ಆತ್ಮೀಯ ದಾವಣಗೆರೆಯ ಪೋಷಕರೇ ಮತ್ತು ವಿದ್ಯಾರ್ಥಿಗಳೇ, ದಾವಣಗೆರೆಯಲ್ಲಿ ನ್ಯೂಸ್ ಫಸ್ಟ್ ವತಿಯಿಂದ ಜ್ಞಾನ ಸಂಗಮ ಅನ್ನುವ ಕಾರ್ಯಕ್ರಮವನ್ನು ದಿನಾಂಕ 27-28ರಂದು ರೇಣುಕ ಮಂದಿರದಲ್ಲಿ ಹಮ್ಮಿಕೊಂಡಿದ್ದಾರೆ. ಜ್ಞಾನ ಸಂಗಮ ಅಂದರೆ ಉದ್ದೇಶ ಬಹುಶಃ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೊಂದು ಶಿಕ್ಷಣ ಎಕ್ಸ್ಪೋ ಅಂತ ಹೇಳಿ ಬೆಂಗಳೂರಿನಲ್ಲಿ ಈ ಹಿಂದೆ ಎಲ್ಲ ಸಂಸ್ಥೆಯವರು ಆಯೋಜನೆ ಮಾಡ್ತಾ ಇದ್ರು, ಬೃಹತ್ ಆಯೋಜನೆಯನ್ನು. ಆದರೆ ಮಧ್ಯ ಕರ್ನಾಟಕದಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ, PUC ನಂತರ ಮುಂದೇನು ಶಿಕ್ಷಣಕ್ಕೆ ಯಾವ ವಿಭಾಗಗಳಿಗೆ ಒತ್ತು ಕೊಡಬೇಕು, ಇಂಜಿನಿಯರಿಂಗ್ ವಿಭಾಗಕ್ಕೋ, ಕಾಮರ್ಸ್ ವಿಭಾಗಕ್ಕೋ, ಮೆಡಿಕಲ್ ವಿಭಾಗಕ್ಕೋ, ಅಥವಾ ಸಾಮಾನ್ಯ BA ವಿಭಾಗಕ್ಕೋ, ಸೈನ್ಸ್ ವಿಭಾಗಕ್ಕೋ, ಅಥವಾ ಏನು ಟೆಕ್ನಿಕಲ್ ಕೋರ್ಸ್ಗೋ, ಹಿಂಗೆ ಅನೇಕ ವಿಭಾಗಗಳು PUC ನಂತರದ ಮುಂದೇನು ಭವಿಷ್ಯ ಯಾವ ರೀತಿ ರೂಪಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಇದು ಇಡೀ ರಾಜ್ಯದ ಪ್ರತಿಷ್ಠಿತ ಕಾಲೇಜುಗಳು ಎಲ್ಲವೂ ಕೂಡ ಭಾಗವಹಿಸ್ತಾ ಇದ್ದಾವೆ. ಮಕ್ಕಳಿಗೆ ಸ್ಥಳದಲ್ಲೇ ಜ್ಞಾನ ಸಂಗಮದ ಅರಿವನ್ನು ಮೂಡಿಸೋದ್ರ ಜೊತೆಯಲ್ಲಿ ಯಾವ ರೀತಿ ಯಾವ ಕಾಲೇಜಿಗೆ ಪ್ರವೇಶವನ್ನು ಪಡೆಯಬೇಕು, ಸ್ಥಳದಲ್ಲೇ ಪ್ರವೇಶ ಪಡೆದಂಥ ಅರ್ಹ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಎಲ್ಲ ವಿಭಾಗಗಳ ಒಂದು ಮಕ್ಕಳಿಗೆ ದಿಕ್ಕು ತೋರಿಸುವಂತಹ, ಮುಂದಿನ ಭವಿಷ್ಯಕ್ಕೆ ದಾರಿ ತೋರಿಸುವಂತಹ ಒಂದೇ ಸೂರಿನಡಿನಲ್ಲಿ ಪ್ರವೇಶಾತಿಯನ್ನ ಪ್ರತಿಷ್ಠಿತ ಕಾಲೇಜುಗಳು ಎಲ್ಲವೂ ಭಾಗವಹಿಸಿ ಪಡೆಯುವಂತಹ ಒಂದು ವ್ಯವಸ್ಥೆಯನ್ನ ನ್ಯೂಸ್ ಫಸ್ಟ್ನವರು ಮಾಡಿದ್ದಾರೆ. ಇದು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸ. ಇವತ್ತು ಪ್ರತಿ ಕಾಲೇಜ್ಗೆ ಅಡ್ಮಿಷನ್ಗೆ ಅಲಿಯುವಂತಹ ಸನ್ನಿವೇಶ ಇದೆ. ಯಾಕಂತ ಹೇಳಿದ್ರೆ ಎಲ್ಲ ಕಾಲೇಜಿನವರು ಮಾರ್ಕ್ಸ್ ನೋಡಿ ಪ್ರವೇಶ ಕೊಡುವಂತಹ ಸನ್ನಿವೇಶ ಇವತ್ತು ಬಂದಿದೆ. ಹಾಗಾಗಿ ಎಲ್ಲ ಹಂತದ, ಎಲ್ಲ ವರ್ಗದ, ಎಲ್ಲ ಧರ್ಮೀಯರಿಗೂ ಕೂಡ ಒಂದೇ ಸೂರಿನಡಿನಲ್ಲಿ ಇವತ್ತು ಮಕ್ಕಳಿಗೆ ಜ್ಞಾನಾರ್ಜನೆಗೆ ಪ್ರವೇಶಾತಿ ಕೊಡುವಂತಹ ಜ್ಞಾನ ಸಂಗಮವನ್ನು ನ್ಯೂಸ್ ಫಸ್ಟ್ನವರು ಆಯೋಜನೆ ಮಾಡಿದ್ದಾರೆ ದಾವಣಗೆರೆಯಲ್ಲಿ. ಎಲ್ಲರೂ ಕೂಡ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಜ್ಞಾನ ಸಂಗಮದಲ್ಲಿ ಭಾಗವಹಿಸಿ ಹೆಚ್ಚಿನ ಅನುಕೂಲವನ್ನು ಪಡಿಬೇಕು ಅನ್ನೋದು ನನ್ನ ಕಳಕಳಿಯ ಮನವಿಯಾಗಿದೆ. ಹಾಗಾಗಿ ಜ್ಞಾನ ಸಂಗಮ ಯಶಸ್ವಿ ಆಗಲಿ ಅಂತ ನಾನು ಶುಭ ಹಾರೈಸ್ತೇನೆ.